ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಮ್ಯೂಸಿಕ್ ಕ್ಲಾಸ್ಗೆ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ತಿಂದ್ಕೊಂಡು ನನ್ನ ಫ್ರೆಂಡಾಗಿ ಹೋಗ್ತಿದ್ದೀನಿ. ಒಂದು ನಿಮಿಷ ನೋಟ್ಸ್ ಕೊಟ್ಟು ಬರೋಕ್ಕೆ ಅಂತ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಲ್ಲೇ ವ್ಲಾಗ್ ಮಾಡುವೆ, ಅದು ಮಾರ್ನಿಂಗ್ ಮ್ಯೂಸಿಕ್ ಕ್ಲಾಸ್ಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಅದಕ್ಕೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದ್ರ ಕ್ಲಿಪ್ಪಿಂಗ್ಸ್ ಇದ್ದರೆ ಹಾಕ್ತೀನಿ, ನೋಡ್ತೀನಿ, ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್, ಇವಾಗ ಜಸ್ಟ್ ನೋಟ್ಸ್ ಕೊಟ್ಬಿಟ್ಟು ಬಂದು ಒಂದು ರೌಂಡ್ ಮಲ್ಕೊಂಡಿದ್ದು ಎಲ್ಲ ಆಯಿತು. ನಮ್ಮಪ್ಪ ಅಮ್ಮನೂ ಬಂದು, ಅಪ್ಪ ಊಟ ಮಾಡ್ಕೋಯಿತು, ಅಮ್ಮ ಇವಾಗ ಜಸ್ಟ್ ಊಟ ಮಾಡಿ ಮಲ್ಕೊಂಡಿದ್ದಾರೆ. ನಾನು ಇವಾಗ ಎಲ್ಲ ಎತ್ತಿಟ್ಬಿಟ್ಟು ಓದೋದನ್ನು ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಇವತ್ತು ಅನ್ನ ಮತ್ತು ಚಿಕನ್ ಗೊಜ್ಜು. ನಮ್ಮ ಅಪ್ಪ ಮಾಡೋ ಚಿಕನ್ ಗೊಜ್ಜು ಮಾತ್ರ ಇಷ್ಟ ಆಗುತ್ತೆ ಜಾಸ್ತಿ, ಬೇರೆ ಯಾರು ಮಾಡಿದ್ರು ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಇವಾಗ. ಊಟ ಮಾಡಿಕೊಂಡು ಓದಕ್ಕೆ ಕೂತ್ಕೋಬೇಕು. ನಾಳೆ ಅಕೌಂಟ್ಸ್ ಎಕ್ಸಾಮ್, ಅಕೌಂಟ್ಸಿಗೆ ಓದ್ಕೋಬೇಕು. ಆಮೇಲೆ ಸ್ವಲ್ಪ ಊಟ ಮಾಡ್ಬೇಕು. ಇವಾಗ ಜಸ್ಟ್ ಊಟ ಆಯಿತು, ಇವಾಗ ಓದಕ್ಕೆ ಕೂತಿದ್ದೀನಿ. ನಾಳೆ ಅಕೌಂಟ್ಸ್ ಎಕ್ಸಾಮ್ ಇದೆ ಅನ್ನಲ್ಲ, ಇಂಗ್ಲೀಷ್ ನಾಳೆ ಅಕೌಂಟ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಓದ್ಕೋಬೇಕು, ಓದಕ್ಕೆ ಕೂತೀವಿ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಓದಿದ್ದೀನಿ, ಇನ್ನು ಅರ್ಧ ಓದ್ಕೋಬೇಕು. ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತಿದ್ದೀನಿ. ಓದಿ ಮುಗಿಸಿ ಎಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆದರೆ ಇಲ್ಲಾಂದರೆ ಇದೇ ವ್ಲಾಗು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಓಕೆ, ಬಾಯ್. ಇಷ್ಟ ತನಕ ಓದ್ಕೋತಿದ್ದೆ, ಇವಾಗೆಲ್ಲ ಸ್ವಲ್ಪ ಓದಿ ಮುಗಿಸಿದ್ದೀನಿ. ಇವಾಗ ಊಟ ಮಾಡೋಕ್ಕೆ ಅಂತ ಕೂತಿದ್ದೀನಿ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಇದೆ ಇವತ್ತಿನ ಊಟ. ನಾನು ಇವತ್ತು ವ್ಲಾಗ್ ಸ್ವಲ್ಪನೇ ಮಾಡಿದ್ದು. ಇವತ್ತಿನ ವ್ಲಾಗು ನಾಳೆನೂ ಕಂಟಿನ್ಯೂ ಮಾಡ್ತೀನಿ, ನಾಳೆ ನೈಟ್ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಓದ್ಕೊಂಡು ಎಲ್ಲ ಬುಕ್ಸ್ ಎಲ್ಲ ಹಂಗೆ ಇದ್ದೀನಿ. ಟೈಮ್ ನೋಡಿದ್ರೆ ಇಷ್ಟ ಆಗಿದೆ, 1:20 ಟೈಮು. ಇಷ್ಟು ತನಕ ಓದ್ಕೊಂಡೆ. ಆಚೆ ಮಾತ್ರ ಮಳೆ ಹುಷಾರಾಗಿ ಮಾಡಿ, ಮರ ಹೊರಗಡೆಗೂ ಹುಷಾರಾಗಿ ಏನಿದ್ರು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮಾರ್ನಿಂಗ್ ಇತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಅಕೌಂಟ್ಸ್ ಎಕ್ಸಾಮ್ ಇದ್ಮೇಲೆ ರೆಡಿಯಾಗಿ ಹೋಗ್ಬಿಟ್ಟು ಇವಾಗ ಅದಕ್ಕೆ ಫ್ರೆಶ್ ಅಪ್ ಆಗಿದ್ದೀನಿ. ಯೂನಿಫಾರ್ಮೆಲ್ಲ ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಫೇಸ್ಗೆಲ್ಲ ಹಾಕ್ಬಿಟ್ಟು ಸಿಗ್ತೀನಿ, ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಅದು ಕಂಪ್ಲೀಟ್ ಆಗೈತು, ಫುಲ್ಲು ರೆಡಿ. ಬ್ಲೇಸರ್ ಒಂದು ಹಾಕ್ಕೋಬೇಕು. ಇವಾಗ ಟೈಮು 9:10 ಆಗಿದೆ. ತಿಂಡಿ ತಿಂತೀನಿ. ತಿಂಡಿ ಏನು ಗೊತ್ತಾ? ಮೊಸರನ್ನ, ಒಗ್ಗರಣೆ ಮೊಸರನ್ನ, ಅದೇ ಬ್ರೇಕ್ಫಾಸ್ಟು. ಕಾಲೇಜ್ಗೆ ಹೋಗಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಾಗ ಜಸ್ಟು ಎಕ್ಸಾಮ್ ಬರೆದು ಬಂದೆ. ನಾನು ಅಂದ್ಕೊಂಡಿರೋಷ್ಟು ಪೇಪರು, ನಾನು ನಿನ್ನೆ ಅಂದ್ಕೊಂಡಿದ್ದೆ ಪೇಪರ್ ಸ್ವಲ್ಪ ಕಷ್ಟ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪೇಪರ್ ಈಸಿ ಇತ್ತು, ಆದರೆ ಇದ್ರೂ ಪಾಸಾಗಿದ್ದೀನಿ ಸದ್ಯ. ನನಗೆ ಡೌಟ್ ಇತ್ತು, ಪೇಪರ್ ಈಸಿ ಬರುತ್ತಾ ಕಷ್ಟ ಬರುತ್ತಾ ಅಂತ ಡೌಟ್ ಇತ್ತು. ಬಟ್ ಏನೋ ಸದ್ಯ ಪೇಪರ್ ಈಸಿ ಬಂದಿತ್ತು, ಎಲ್ಲ ಬರೆದಿದ್ದೀನಿ. ಥಿಯರಿ ಪಾರ್ಟಲ್ಲಿ ಒಂದು 2 ಕ್ವಶನ್ ಏನೋ ಬಿಟ್ಟಿದ್ದೀನಿ. ಅದು ನಾನು ಓದಿರಲಿಲ್ಲ, ಹಂಗಾಗಿ ಅದನ್ನು ಬಿಟ್ಬಿಟ್ಟೆ. ನಾಳೆ ಕನ್ನಡ ಎಕ್ಸಾಮು, ಕನ್ನಡ ಓದ್ಕೋಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಮ್ಯಾಗಿ ಇದೆ, ಮ್ಯಾಗಿನ ಮಾಡಿಕೊಂಡು ತಿನ್ನಬೇಕು. ಮಾಡುವಾಗ ಸಿಗ್ತೀನಿ ಗೈಸ್. ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಬಾಯ್. ಗೈಸ್, ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ನಾನು ನಾರ್ಮಲ್
ಹೋಮಲ್ಲಿ ಹಾಕ್ತೀನಲ್ಲ ಆ ಡ್ರೆಸ್ ಸರಿಸ್ತಿದ್ದೀನಿ. ಇವಾಗ ಜಸ್ಟ್ ಮ್ಯಾಗಿ ಆಯಿತು, ಮ್ಯಾಗಿನ ರೆಡಿ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಮ್ಯಾಗಿ ತಿಂದ್ಬಿಟ್ಟು ಒಂದು ಮ್ಯಾಚ್ ಗೇಮ್ ಆಡಿಬಿಟ್ಟು ಓದಕ್ಕೆ ಕೂತ್ಕೋಬೇಕು. ಒಂದು ಮ್ಯಾಚ್ ಗೇಮ್ ಆಡಿ ಆಮೇಲೆ 5 o'clock ಹಂಗೆ ಓದಕ್ಕೆ ಕೂತ್ಕೋವಾಗ ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಗೈಸ್, ಇವಾಗ ಓದಕ್ಕೆ ಕೂತ್ಕೊಂಡಿದ್ದೀನಿ. 5 ಗಂಟೆಗೆ ಓದಕ್ಕೆ ಕೂತ್ಕೋಬೇಕು ಅಂದ್ಕೊಂಡೆ. ಟೈಮ್ ಆವಾಗ ಎಷ್ಟು 8:30 ಕೂತಿದ್ದೀನಿ ಓದಕ್ಕೆ. ಇವಾಗ ಓದಕ್ಕೆ ಕೂತ್ಕೊಂಡು ಆಮೇಲೆ ಫ್ರೀ ಆದಾಗ ವ್ಲಾಗ್ ಮಾಡ್ತೀನಿ. ಬಾಯ್. ಆಮೇಲೆ ಏನೇನು ಫ್ರೀ ಆದಮೇಲೆ ವ್ಲಾಗ್ ಮಾಡ್ತೀನಿ ಊಟ ಮಾಡೋ ಟೈಮ್ಗೆ. ಬಾಯ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಜಸ್ಟ್ ಊಟ ಮಾಡಿ ಓದ್ಕೊತಿದ್ದೆ, ಹಂಗೆ ಇವಾಗ ಎಂಡ್ ಮಾಡ್ತೀನಿ. ನಾಳೆಯಿಂದ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.